ನಾವು ಶಿವಾಜಿರಾವ್ ಇನ್ನೊಂದು 2-3 ಫ್ರೆಂಡ್ಸು ಅಷ್ಟು ಒಳ್ಳೆಯ ಸ್ಥಿತಿಲಿ ಇರಲಿಲ್ಲ. ಓಕೆ. ಆವಾಗ ರಾಜ್ ಬೌದ್ರು ಅಂತ ಅವರ ಸ್ನೇಹಿತರು ಕೂಡ ಒಂದು ತಿಂಗಳಿಗೆ ಇಷ್ಟು ಅಂತ ಕಳಿಸ್ತಾಯಿದ್ರು. ಸ್ವಲ್ಪ ಅದು ಸಾಕಾಗ್ತಾ ಇರಲಿಲ್ಲ. ಆಮೇಲೆ ಯಂಗ್ ಏಜ್ ಅವರು. ಎಷ್ಟು ಕಳಿಸ್ತಾ ಇದ್ರು ಸರ್ ಆ ಟೈಮಲ್ಲಿ? ಆ ಟೈಮಲ್ಲಿ ಒಂದು 50-100 ರೂಪಾಯಿನೋ ಕಳಿಸ್ತಾಯಿದ್ರು ರಾಜ್ ಬೌದ್ರು ಅವರು. ಸ್ನೇಹಿತರು ಅವರು ಇಲ್ಲ, ಅವರು ಕಂಡಕ್ಟ್ರು ಆಗಿದ್ದಾಗ ಅವ್ರ ಡ್ರೈವರು. ಓಕೆ ಓಕೆ. ಬೆಂಗಳೂರು ಸ್ನೇಹಿತರು. ಇವರು ಕಂಡಕ್ಟ್ರು, ಅವರು ಆಗಿದ್ದಾಗ ಅವ್ರ ಡ್ರೈವರು. ಬಟ್ ಅಲ್ಲಿ ಆ ಕಂಡಕ್ಟರ್ ಆಗಿದ್ದಾಗ ನೋಡಿದ್ವಿ ನಾವು, ಮಧ್ಯಲೆಲ್ಲ ಬಂದು ನೋಡಿದ್ವಿ. ಆಗಲೂ ಅದೇ ಸ್ಟೈಲ್, ಅದೇ ಸ್ಟೈಲು. ಸರಿ, ನಾವು ಏನು ಮಾಡಬೇಕು? ಬಟ್ ನಾವು ಮಂಗಳೂರಿನವರು, ಅಲ್ಲಿ ಹೋಟ್ಲಿತ್ತು, ವುಡ್ಲ್ಯಾಂಡ್ಸ್ ಸ್ಟಾರ್ ಹೋಟೆಲು. ಓಕೆ. ಆ ಸ್ಟಾರ್ ಹೋಟೆಲಲ್ಲಿ ಅವ್ರ ಓನರ್ಗೆ ಹೋಗ್ಬಿಟ್ಟು ಹೆಂಗೋ ನಾವು ಸೆಲೆಕ್ಟ್ ಆಗಿಬಿಟ್ಟು. ಬಟ್ ಊಟಕ್ಕೆ ಏನು ಮಾಡೋದು? ಫೀಸ್ ಕಟ್ಟೋದಕ್ಕೆ ಏನು ಮಾಡೋದು? ಇನ್ಸ್ಟಿಟ್ಯೂಟಿಗೆ ದಿನ ಹೋಗ್ಬೇಕಲ್ಲ. ಎಂಗೇಜ್ ಮಾತ್ರ, ಬಟ್ ಆ ಸ್ಫೂರ್ತಿ ಸರಿ ಅಂತ. ಬಟ್ ಆ ಓನರು ಹೆಂಗೋ ಕಾಂಟ್ಯಾಕ್ಟ್ ಮಾಡಿ, ಯಾರ್ದೋ ಇನ್ಫ್ಲುಯೆನ್ಸ್ ಮಾಡಿ ನೈಟ್ ರಿಸೆಪ್ಷನ್ ಅಂತ ನನಗೆ ಜಾಬ್ ಮಾಡಿಕೊಂಡು ನಾನು ಇನ್ಸ್ಟಿಟ್ಯೂಟ್ಗೆ ಹೋಗ್ತಾಯಿದ್ದೆ. ಸೂಪರ್. ಆವಾಗ ಪಾಪ ಅವ್ರಿಗೆ ಕಷ್ಟ ಇದ್ದಾಗಲೂ ಕೂಡ ಅವ್ರ ಫುಡ್ಡಿನ ವಿಚಾರದಲ್ಲೆಲ್ಲ ಸಹಾಯ ಮಾಡ್ತಾಯಿದ್ವು. ಎಲ್ಲ ಹೋಯ್ತು ಅಲ್ಲಿ ಬಂದು ಊಟ ಮಾಡೋದು, ಇದು ಮಾಡೋದು, ಫ್ರೆಂಡ್ಸ್ ಎಲ್ಲ ಇದು ಮಾಡೋದು. ನನ್ನ ಸಂಬಳ ಆವಾಗ 1972 750 ರೂಪಾಯಿ ಒಬ್ಬರೇ. ಓಕೆ, ಸೂಪರ್. ಇರೋದಕ್ಕೆ ರೂಮು. ನನಗೆ ಒಳ್ಳೆ ಇದಿತ್ತು. ಆಯಿತು. ಬಟ್ ಇವರು ಏನಾಯಿತು ಅಂದರೆ ಪಾಪ ಆದ್ರೂ ಕೂಡ ಅವ್ರಿಗೆ 1 ವರ್ಷ 2 ವರ್ಷ ಕೋರ್ಸ್, ಅದು 2 ಇಯರ್ಸ್ ಕೋರ್ಸ್.